ಗುಜರಾತಿನ ಗಾಂಧಿನಗರದಲ್ಲಿ ಆರಂಭವಾಗಿರುವ ಮೊಟ್ಟಮೊದಲ ಬಿಮ್ಸ್ಟೆಕ್ ಯುವ ಶೃಂಗಸಭೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಪಾಲ್ಗೊಂಡರು. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಮಾರಂಭ ಉದ್ದೇಶಿಸಿ ಹಿಂದೂ ಮಹಾಸಾಗರದ ವಲಯದಲ್ಲಿರುವ ರಾಷ್ಟ್ರಗಳು ಸಾಮಾನ್ಯ ಪರಂಪರೆ, ನಂಬಿಕೆ ಹೊಂದಿದ್ದು ಐತಿಹಾಸಿಕ ಸಂಬಂಧ ಹೊಂದಿವೆ. ಈ ದೇಶಗಳ ನಡುವೆ ಹಿಂದಿನಿಂದಲೂ ವ್ಯಾಪಾರ ವ್ಯವಹಾರಗಳು ಅತ್ಯುನ್ನತ ಮಟ್ಟದಲ್ಲಿ ನಡೆಯುತ್ತಿದ್ದವು. ರೇಷ್ಮೆ ಹಾಗೂ ಸಮುದ್ರದ ಮಸಾಲೆ ಮಾರ್ಗಗಳು ವಲಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವು ಎಂದು ಹೇಳಿದರು. ಬಿಮ್ಸ್ಟೆಕ್ ರಾಷ್ಟ್ರಗಳ ಯುವ ಸಂಘಟನೆಗಳು ಶೃಂಗದಲ್ಲಿ ಸಾಂಸ್ಕೃತಿಕ ವಿನಿಮಯ ಹಾಗೂ ಉದ್ಯಮಶೀಲತೆಯ ಅಭಿವೃದ್ಧಿಯಲ್ಲಿ ಯುವಜನತೆಯ ಪ್ರಭಾವ ಹಾಗೂ ಮಹತ್ವದ ಕುರಿತು ಚರ್ಚೆ ನಡೆಸಲಿವೆ. ಯುವ ಉದ್ಯಮಶೀಲತೆ ಹಾಗೂ ಅಭಿವೃದ್ಧಿ ವಿಚಾರದ ಮೇಲೆ ವಿಸ್ತೃತವಾದ ಸಂವಾದ ನಡೆಸಲಿವೆ ಎಂದು ಹೇಳಿದರು. ಬಿಮ್ಸ್ಟೆಕ್ ದೇಶಗಳಲ್ಲಿ ಪ್ರಮುಖವಾಗಿರುವ ಭಾರತ ಯುವಜನತೆಯ ಅಭಿವೃದ್ಧಿಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಸಂಬಂಧಿಸಿದ ಸಮಗ್ರ ವಲಯಗಳ ಉತ್ತೇಜನಕ್ಕೆ ಬದ್ಧತೆ ಹೊಂದಿವೆ. ಯುವಜನರ ಅಭಿವೃದ್ಧಿಗೆ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದೆ. ಯುವಜನತೆಯನ್ನು ಉದ್ಯಮಕ್ಕೆ ಸನ್ನದ್ಧಗೊಳಿಸುವ ನಿಟ್ಟಿನಲ್ಲಿ ಪಿಎಂ ಇಂಟರ್ನ್ಶಿಪ್ ಯೋಜನೆ ಮಹತ್ವದ ಕ್ರಮವಾಗಿದೆ ಎಂದು ಹೇಳಿದರು. 20 million new jobs will be created globally by 2030 due to rapid advancement in automation and artificial intelligence. The global demand for skilled professionals is increasing, with 11.1 million blue-collar workers and 10.9 million white-collar professionals needs worldwide. Equipping our youth with the necessary skills to navigate this dynamic and increasing digital world is essential for staying competitive. For this, India has taken various initiatives to bridge the skill gap from National Education Policy 2020 to Skill India Mission. Under the Skill India scheme, more than 15 million youth have been trained in artificial intelligence, robotics, and digital technologies, equipping them with industry-relevant skills and preparing them for the future job market.